ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಲ್ ಇನ್ ಒನ್ ಪೋರ್ಟಲ್ ಮತ್ತು ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಎಲ್ಲ ಮಾಹಿತಿ ವಿಡಿಯೋದಲ್ಲಿ ಸಿಗಲಿದೆ. ಅದರಿಂದ ವಿಡಿಯೋ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ಭಾರತ್ ಪೇ .net ಇದು ಅಫಿಷಿಯಲ್ ಪೋರ್ಟಲ್ ಆಗಿದೆ. ಇಲ್ಲಿಂದ ನೀವು ಹಲವಾರು ಸರ್ವಿಸಸ್ ಇಲ್ಲಿ ನಿಮ್ಮ ಕಸ್ಟಮರ್ಗೆ ಪ್ರೊವೈಡ್ ಮಾಡ್ಬೋದು. ಇಲ್ಲಿ ನೋಡಿ, BBPS ಸರ್ವಿಸ್, ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಇಲ್ಲಿದೆ. ಇದರಲ್ಲಿ ಬಿಲ್ ಪೇಮೆಂಟ್ ಮಾಡಿ ನೀವು ಎಕ್ಸ್ಟ್ರಾ ಕಮಿಷನ್ ಇಲ್ಲಿ ಅರ್ನ್ ಮಾಡ್ಬೋದು. ಇದು ಇಂಟಿಗ್ರೇಟೆಡ್ ಬಿಲ್ ಪೇಮೆಂಟ್ ಸಿಸ್ಟಮ್. ಇಲ್ಲಿ ನೋಡಿ, ಭಾಳ ಚೆನ್ನಾಗಿ ಕಮಿಷನ್ ಸಿಗ್ತಾ ಇದೆ. ಎಲೆಕ್ಟ್ರಿಸಿಟಿಗೆ ₹1 ಫ್ಲ್ಯಾಟ್ ಕಮಿಷನ್ ಇಲ್ಲಿ ಸಿಗ್ತಾ ಇದೆ. ವಾಟರಿಗೆ, ಗ್ಯಾಸ್ ಬಿಲ್ಗೆ, ಲೋನಿಗೆ, ಇನ್ಶೂರೆನ್ಸಿಗೆ ಎಲ್ಲ ಫ್ಲ್ಯಾಟ್ ಕಮಿಷನ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಎಲೆಕ್ಟ್ರಿಸಿಟಿಗೆ ನೋಡಿ, ಯಾವುದೇ ಕಂಪ್ನಿ ನಿಮಗೆ ₹1 ಕಮಿಷನ್ ಕೊಡಲ್ಲ. ಇಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡಿದರೆ ₹1 ಎಕ್ಸ್ಟ್ರಾ ಕಮಿಷನ್ ಬರ್ತಾ ಇದೆ. ಮತ್ತು ಇಲ್ಲಿ ಹಲವಾರು ಸರ್ವಿಸಸ್ ಒಂದೇ ಆ್ಯಪ್ನಲ್ಲಿ, ಒಂದೇ ಪೋರ್ಟಲ್ನಲ್ಲಿ ನಿಮಗೆ ಸಿಗಲಿದೆ. ಇಲ್ಲಿ ನೋಡಿ, ಫಾಸ್ಟ್ಯಾಗಿಗೆ 0.20% ಇಲ್ಲಿ ಕಮಿಷನ್ ಇದೆ. ಬ್ರಾಡ್ಬ್ಯಾಂಡಿಗೆ ₹1 ಫ್ಲ್ಯಾಟ್, ಮೊಬೈಲ್ ಪೋಸ್ಟ್ ಪೇಯ್ಡ್ ಬಿಲ್ಲಿಗೆ ₹1 ಫ್ಲ್ಯಾಟ್ ಕಮಿಷನ್ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ನಂತರ ಇಲ್ಲಿ ನೋಡ್ಬೋದು, AEPS ಸರ್ವಿಸ್, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್. ಅಂದರೆ ನೀವು ಆಧಾರ್ ಮುಖಾಂತರ ಕಸ್ಟಮರ್ನ ಆಧಾರ್ ನಂಬರ್ ಹಾಕಿ ಅವರ ಬಯೋಮೆಟ್ರಿಕ್ಸ್ ಸ್ಕ್ಯಾನ್ ಮಾಡಿ ಅವರ ಅಕೌಂಟಿಂದ ಕ್ಯಾಶ್ ವಿಡ್ರಾ ಮಾಡಿ ಒಳ್ಳೆ ಇನ್ಕಮ್ ಇಲ್ಲಿ ಅರ್ನ್ ಮಾಡ್ಬೋದು. ಕ್ಯಾಶ್ ಡಿಪಾಸಿಟ್ ಮಾಡ್ಬೋದು, ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಬೋದು, ಕ್ಯಾಶ್ ವಿಡ್ರಾವಲ್ ಮಾಡ್ಬೋದು. ಇಲ್ಲಿ ಒಳ್ಳೆ ಇಲ್ಲಿ ಇನ್ಕಮ್ ಕೂಡ ನೀವು ಅರ್ನ್ ಮಾಡ್ಬೋದು. ನೋಡಿ, AEPS ನಲ್ಲಿ ಇಲ್ಲಿ ನಿಮಗೆ ಎಸ್ ಬ್ಯಾಂಕ್ ಸರ್ವರ್ ಸಿಗುತ್ತೆ, ಫಿನೋ ಬ್ಯಾಂಕ್, ICICI ಬ್ಯಾಂಕ್ ಸರ್ವರ್, 2 ಸರ್ವರ್ ನಿಮಗೆ ಸಿಗ್ತಾ ಇದೆ. APS ಎಸ್ ಬ್ಯಾಂಕ್ APS ಸರ್ವಿಸ್ ಇದೆ, ಮತ್ತು ICICI ಬ್ಯಾಂಕ್ APS ಸರ್ವಿಸ್ 2 ಸರ್ವರ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. 2 ಬ್ಯಾಂಕಿನ ಬೇರೆ ಬೇರೆ ಕಮಿಷನ್ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಸ್ ಬ್ಯಾಂಕ್ ಕಮಿಷನ್ ನೋಡಿ, ಇಲ್ಲಿ ಕೆಳಗಡೆ ನೀವು ನೋಡ್ಬೋದು. ಇಲ್ಲಿ 300ರಿಂದ 499 ನೀವು ಕ್ಯಾಶ್ ವಿಡ್ರಾಲ್, ಕಸ್ಟಮರ್ನ ಕ್ಯಾಶ್ ವಿಡ್ರಾಲ್ ಮಾಡಿದರೆ 0.28 ನಿಮಗೆ ಫ್ಲ್ಯಾಟ್ ಕಮಿಷನ್ ಬರ್ತಾ ಇದೆ. ₹500 ನೀವು ವಿಡ್ರಾ ಮಾಡಿದರೆ ಕಸ್ಟಮರ್ನ 70 ಪೈಸೆ ಇಲ್ಲಿ ನಿಮಗೆ ಕಮಿಷನ್ ಸಿಗ್ತಾ ಇದೆ. 501ರಿಂದ 3,000ವರೆಗೂ 0.30% ನಿಮಗೆ ಕಮಿಷನ್ ಇದೆ. ಮತ್ತು 3,001ರಿಂದ ಎಷ್ಟು ನೀವು ವಿಡ್ರಾ ಮಾಡ್ತೀರೋ ಕಸ್ಟಮರ್ನ, ಇಲ್ಲಿ ₹10 ಫ್ಲ್ಯಾಟ್ ಕಮಿಷನ್, ಯಾವುದೇ ಕಂಪ್ನಿ ನಿಮಗೆ ₹10 ಕೊಡಲ್ಲ, ಇಲ್ಲಿ ನಿಮಗೆ ಸಿಗ್ತಾ ಇದೆ. ICICI ಬ್ಯಾಂಕ್ ಕಮಿಷನ್ ಅದೇ ಥರ ಇಲ್ಲಿ ನೋಡ್ಬೋದು. 300ರಿಂದ 499 28 ಪೈಸೆ ಇದೆ. ₹500 70 ಪೈಸೆ ಇದೆ. 501ರಿಂದ 3,000ವರೆಗೂ ನೀವು ಕಸ್ಟಮರ್ನ ಕ್ಯಾಶ್ ವಿಡ್ರಾ ಮಾಡಿದರೆ 0.32% ಇದೆ. ಮತ್ತು 3,001ರಿಂದ ಎಬವ್ ನೋಡಿ, ₹10 50 ಕಮಿಷನ್ ಇದೆ. ಅದೇ ಥರ ಮಿನಿ ಸ್ಟೇಟ್ಮೆಂಟ್ ಸರ್ವಿಸಿಗೂ ಕೂಡ ಇಲ್ಲಿ ನಿಮಗೆ ಕಮಿಷನ್ ಸಿಗ್ತಾ ಇದೆ ಸ್ನೇಹಿತರೆ. ಯಾವುದೇ ಕಸ್ಟಮರ್ನ ಅಥವಾ ನಿಮ್ಮದೇ ನೀವು ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡಿದರೆ ಪ್ರತಿ ಟ್ರಾನ್ಸಾಕ್ಷನ್ಗೆ 70 ಪೈಸೆ ಇದೆ. ದಿನದಲ್ಲಿ ನೀವು 10 ಮಿನಿ ಸ್ಟೇಟ್ಮೆಂಟ್ ತೆಗೆದ್ರೆ ನೋಡಿ, ₹7 ನಿಮಗೆ ಡೈಲಿ ಕಮಿಷನ್ ಸಿಗುತ್ತೆ. ನೀವು ಎಷ್ಟು ತೆಗಿತೀರಾ ಪರ್ ಟ್ರಾನ್ಸಾಕ್ಷನ್ಗೆ 70 ಪೈಸೆ, 70 ಪೈಸೆ ಇಲ್ಲಿ ಕಮಿಷನ್ ಇದೆ. ಅದೇ ಥರ ಕ್ಯಾಶ್ ಡಿಪಾಸಿಟಿಗೂ ನೋಡಿ, ಇಲ್ಲಿ ನೀವು ಯಾವುದೇ ಒಂದು ಕಸ್ಟಮರ್ನ ಕ್ಯಾಶ್ ಡಿಪಾಸಿಟ್ ಮಾಡಿದರೆ 501ರಿಂದ 3,000ವರೆಗೂ 0.28% ಕಮಿಷನ್ ಇದೆ. 3,001ರಿಂದ ಅದಕ್ಕಿಂತ ಮೇಲೆ ನೋಡಿ, ₹8 ಫ್ಲ್ಯಾಟ್ ಕಮಿಷನ್ ನಿಮಗೆ. ಕ್ಯಾಶ್ ಡಿಪಾಸಿಟ್ ಕೂಡ ನೀವು ಇಲ್ಲಿ ಅರ್ನ್ ಮಾಡ್ಬೋದು, ಕ್ಯಾಶ್ ವಿಡ್ರಾಲ್ಗೆ ಅರ್ನ್ ಮಾಡ್ಬೋದು. ನಂತರ ನೋಡಿ, ಆಧಾರ್ ಪೇ, ಒಂದು ಕಸ್ಟಮರ್ಗೆ ಮಿನಿಮಮ್ 10,000 ಕ್ಯಾಶ್ ವಿಡ್ರಾಲ್ ಲಿಮಿಟ್ ಇರುತ್ತೆ. ಬಟ್ ಇಲ್ಲಿ ಆಧಾರ್ ಪೇ ಮುಖಾಂತರ ನೀವು 1ರಿಂದ 10,000ವರೆಗೂ 0.37% ಎಕ್ಸ್ಟ್ರಾ ನೀವು 10,000 ವಿಡ್ರಾ ಮಾಡ್ಬೋದು. 10,000 ತೆಗೆದು ಮತ್ತು ಆಧಾರ್ ಪೇ ಮುಖಾಂತರ ಈ ಸರ್ವಿಸ್ ಯೂಸ್ ಮಾಡಿ ಇನ್ನೊಂದು 10,000 ನೀವು ವಿಡ್ರಾ ಮಾಡ್ಬೋದು. ಬಟ್ ಇಲ್ಲಿ ಸರ್ವಿಸ್ ಚಾರ್ಜ್ ಆಗುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ 0.37% ಎಕ್ಸ್ಟ್ರಾ ಸರ್ವಿಸ್ ಚಾರ್ಜ್ ನಿಮ್ಮ ವ್ಯಾಲೆಟಿಂದ ಕಟ್ ಆಗುತ್ತೆ. ನಂತರ ನೋಡಿ, ಇಲ್ಲಿ ಆಧಾರ್ ಪೇ ಎಸ್ ಬ್ಯಾಂಕಿಂದ ಇಲ್ಲಿ ನಿಮಗೆ ₹100ರಿಂದ ₹300 ನೀವು ವಿಡ್ರಾ ಮಾಡಿದರೆ ₹1 ನಿಮಗೆ ಸರ್ವಿಸ್ ಚಾರ್ಜ್ ಆಗುತ್ತೆ. ಅದೇ ಥರ 301ರಿಂದ 10,000ವರೆಗೂ ನಿಮಗೆ 0.3% ಸರ್ವಿಸ್ ಚಾರ್ಜ್ ಆಗುತ್ತೆ. APS ಪೇಔಟ್ ಸರ್ಚಾರ್ಜ್ ನೋಡಿ, ಇಲ್ಲಿ ಅಮೌಂಟ್ APS ಪೇಔಟ್ ಅಂದರೆ ಇಲ್ಲಿ 1ರಿಂದ 2 ಲಕ್ಷವರೆಗೂ ಕೇವಲ ನಿಮಗೆ ₹8 ಸರ್ವಿಸ್ ಚಾರ್ಜ್ ಆಗುತ್ತೆ. ಯಾಕಂದರೆ ಇಲ್ಲಿ ನಿಮ್ಮ ವ್ಯಾಲೆಟಿಂದ ನೀವು ಬ್ಯಾಂಕಿಗೆ ಮೂವ್ ಮಾಡಿದರೆ, ನಿಮಗೆ 2 ಲಕ್ಷದವರೆಗೂ ನೀವು ಮೂವ್ ಮಾಡಿದರೆ ಕೇವಲ ₹8 ನಿಮಗೆ ಚಾರ್ಜ್ ಆಗುತ್ತೆ ಸ್ನೇಹಿತರೆ. ಬೇರೆ ಕಂಪ್ನಿಯಲ್ಲಿ ಜಾಸ್ತಿ ಆಗುತ್ತೆ, ಬಟ್ ಇಲ್ಲಿ ನೋಡಿ 2 ಲಕ್ಷವರೆಗೂ ನೀವು ಮೂಟು ಬ್ಯಾಂಕ್ ಮಾಡಿದರೆ ಕೇವಲ ₹8 ಆಗ್ತಾ ಇದೆ. ಅದೇ ಥರ ಇಲ್ಲಿ ಎಕ್ಸ್ಪ್ರೆಸ್ ಪೇಔಟ್ ಸರ್ಚಾರ್ಜ್ ಇದೆ ನೋಡಿ. ಎಕ್ಸ್ಪ್ರೆಸ್ ಅಂದರೆ ಇಲ್ಲಿ ಪೇಔಟ್ ಸರ್ವಿಸ್ 24/7 ನೀವು ಯಾವುದೇ ಟೈಮಲ್ಲಿ ಮಾಡಿದರೆ ₹12 ಸರ್ಚಾರ್ಜ್ ಆಗುತ್ತೆ. ಅದೇ ಥರ ICICI ಮಿನಿ ATM ನೀವು ತೊಗೊಂಡ್ರೆ ನೋಡಿ, ಇಲ್ಲಿ ಒನ್ ಟೈಮ್ ಡಿವೈಸ್ ಕಾಸ್ಟ್ 2,700 ಪ್ಲಸ್ GST ಇದೆ. ನೋ ಮಂತ್ಲಿ ರೆಂಟಲ್ಲಿದೆ, ಯಾವುದೇ ರೆಂಟ್ ಇರಲ್ಲ. ಇದಕ್ಕೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆ. ಮಿನಿ ATM ಮಿಷಿನಿಗೆ 2,700 ಪ್ಲಸ್ GST ಆಗುತ್ತೆ. ಇದರಿಂದ ನೀವು ಟ್ರಾನ್ಸಾಕ್ಷನ್ ಮಾಡಿದರೆ ನೋಡಿ, 300ರಿಂದ 500ವರೆಗೂ 0.30
ಅದೇ ಥರ 500 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದರೆ 80 ಪೈಸಾ. ಅದೇ ಥರ 3000ವರೆಗೂ ಮಾಡಿದರೆ 0.32% ಇದೆ. ಮತ್ತು 3001ರಿಂದ ಎಬೋ ಇನ್ವೆಸ್ಟ್ ಮಾಡ್ತೀರಾ ಅದಕ್ಕೆ 10 ರೂಪಾಯಿ 50 ಪೈಸಾ ಫ್ಲ್ಯಾಟ್ ಕಮಿಷನ್ ATM ಮೆಷಿನ್ ಮುಖಾಂತರ ನೀವು ಟ್ರಾನ್ಸಾಕ್ಷನ್ ಮಾಡಿದರೆ ಇದರಲ್ಲಿ ನಿಮಗೆ ಕಮಿಷನ್ ಸಿಗುತ್ತೆ. ನೋಡಿ, ಇದು ATM ಮೆಷಿನ್ ಈ ಥರ ಇರುತ್ತೆ. ನೀವು ATM ಮೆಷಿನ್ ತೆಗೆದುಕೊಂಡು ಕಾರ್ಡ್ ಮುಖಾಂತರ ಸ್ವೈಪ್ ಮಾಡಿ ಅರ್ನ್ ಮಾಡಬಹುದು. ಅದೇ ಥರ ಇಲ್ಲಿ ಪಾನ್ ಕಾರ್ಡ್ ಸರ್ವಿಸ್ ಕೂಡ ಇದೆ ಸ್ನೇಹಿತರೆ. ಇಲ್ಲಿ UTA ಪಾನ್ ಕಾರ್ಡಿಂದ ನೀವು ಪಾನ್ ಕಾರ್ಡಿಗೆ ಅಪ್ಲೈ ಮಾಡಿ ಇಲ್ಲಿ ಒಳ್ಳೆ ಇನ್ಕಮ್ ಅರ್ನ್ ಮಾಡ್ಬೋದು. ನೋಡಿ, ಇಲ್ಲಿ ಕೂಪನ್ ರೇಟ್ ಕೇವಲ 98 ರೂಪಾಯಿ ಇದೆ. ಒಂದು ಕೂಪನ್ ಅಂದರೆ ಒಂದು ಪ್ಯಾನ್ ಕಾರ್ಡ್ ನೀವು ಅಪ್ಲೈ ಮಾಡಿದರೆ ನಿಮಗೆ ಇಲ್ಲಿ ಕಾಸ್ಟು 98 ರೂಪಾಯಿ ಆಗುತ್ತೆ. ಅದೇ ಥರ ಸ್ನೇಹಿತರೆ ಡೊಮೆಸ್ಟಿಕ್ ಮನಿ ಟ್ರಾನ್ಸ್ಫರ್ ಸರ್ವಿಸ್ ಕೂಡ ಇಲ್ಲಿ ಇದೆ. ಇದ್ರ ಮುಖಾಂತರ ನೀವು ಒಳ್ಳೆ ಇನ್ಕಮ್ ಅರ್ನ್ ಮಾಡ್ಬೋದು. ಬಟ್ ಇಲ್ಲಿ ನೋಡಿ ಚಾರ್ಜ್ ಆಗುತ್ತೆ 10 ರೂಪಾಯಿನಿಂದ 1000 ರೂಪಾಯಿವರೆಗೂ ನೀವು ಮನಿ ಟ್ರಾನ್ಸ್ಫರ್ ಮಾಡಿದರೆ ಕಸ್ಟಮರ್ನ ಮನಿ ಟ್ರಾನ್ಸ್ಫರ್ ಮಾಡಿದರೆ 7 ರೂಪಾಯಿ ಚಾರ್ಜ್ ಆಗುತ್ತೆ ನಿಮಗೆ. 1000ದಿಂದ 2000ವರೆಗೂ 9 ರೂಪಾಯಿ ಚಾರ್ಜ್ ಇದೆ. 2000ದಿಂದ 3000ವರೆಗೂ 10.5 ಚಾರ್ಜ್ ಆಗುತ್ತೆ. 3000ದಿಂದ 4000ವರೆಗೂ 12.5. ಮತ್ತು 4001 ರೂಪಾಯಿದಿಂದ 5000ವರೆಗೂ ನಿಮಗೆ 15 ರೂಪಾಯಿ ಚಾರ್ಜ್ ಆಗುತ್ತೆ ಮನಿ ಟ್ರಾನ್ಸ್ಫರ್ಗೆ. ಎಕ್ಸ್ಟ್ರಾ ನೀವು ಕಸ್ಟಮರ್ ಹತ್ರ ಪಡೆಯಬೇಕು. ನಿಮ್ಮ ಇನ್ಕಮ್ ಯಾವ ಥರ ಅಂದರೆ ನೀವು ಕಸ್ಟಮರ್ ಹತ್ರ ಈ ಇದು ಸರ್ಚಾರ್ಜ್ ಬಿಟ್ಟು ನೀವು ಎಕ್ಸ್ಟ್ರಾ ಕಸ್ಟಮರ್ ಹತ್ರ ಪಡೆಯಬೇಕು. ಅದೇ ಥರ ನೋಡಿ, ಇಲ್ಲಿ ಮೊಬೈಲ್ ರೀಚಾರ್ಜ್ ಮಲ್ಟಿ ರೀಚಾರ್ಜ್ಗೆ ಏರ್ಟೆಲ್ಗೆ 3 ರೂಪಾಯಿ ಇದೆ. 1000ಕ್ಕೆ 30 ರೂಪಾಯಿ ಕಮಿಷನ್ ಇದೆ. 3%. BSNL 4.5% ಇದೆ. ಐಡಿಯಾಗೆ 3.5% ಇದೆ. MTNL 4% ಇದೆ. ರಿಲಯನ್ಸಿಗೆ 3.95% ಇದೆ. ಮೊಬೈಲ್ ರೀಚಾರ್ಜ್ ಕೂಡ ಇಲ್ಲಿ ಒಳ್ಳೆ ಕಮಿಷನ್ ಇದೆ. ಮೊಬೈಲ್ ರೀಚಾರ್ಜ್ ಬಿಸ್ನೆಸ್ ಮಾಡಿ ಕೂಡ ನೀವು ಒಳ್ಳೆ ಇನ್ಕಮ್ ಇಲ್ಲಿ ಅರ್ನ್ ಮಾಡಬಹುದು ಸ್ನೇಹಿತರೆ. ನೋಡಿ, ಇದು ಒಳ್ಳೆ ಕಂಪ್ನಿ ಆಗಿದೆ, ಒಳ್ಳೆ ಟ್ರಸ್ಟೆಡ್ ಕಂಪ್ನಿ ಆಗಿದೆ. ಈ ID ಪಡೆದುಕೊಂಡು ನೀವು ನಿಮ್ಮ ಇನ್ಕಮ್ನ ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡಬಹುದು. DTH ರಿಚಾರ್ಜಸ್ ನೋಡಿ, ಇಲ್ಲಿ ಕಮಿಷನ್ ಏರ್ಟೆಲ್ಗೆ 3.30 ಪೈಸೆ ಇದೆ. ಡಿಶ್ ಟಿವಿಗೆ 4 ರೂಪಾಯಿ ಇದೆ. ರಿಲಯನ್ಸ್ಗೆ 3.5% ಇದೆ. ಸನ್ ಡೈರೆಕ್ಟಿಗೆ 4% ಇದೆ. ಟಾಟಾ ಸ್ಕೈಗೆ 3.3% ಇದೆ. ಅದೇ ಥರ ವಿಡಿಯೋಕಾನ್ D2Hಗೆ 4% ಕಮಿಷನ್ ಇಲ್ಲಿದೆ ಸ್ನೇಹಿತರೆ. ನಂತರ ಡಾಟಾ ಕಾರ್ಡ್ ರಿಚಾರ್ಜಸ್ಗೂ ಕೂಡ ಇಲ್ಲಿ ಕಮಿಷನ್ ಇದೆ ಸ್ನೇಹಿತರೆ. ನೋಡಿ, ಇಲ್ಲಿ bharatpay.net ಇದು ಒಂದು ಅಫಿಷಿಯಲ್ ಪೋರ್ಟಲ್ ಆಗಿದೆ. ಆತ್ಮನಿರ್ಭರ್ ಭಾರತ್ ಕಿ ಪಹಚಾನ್ ಅಂತ ಇದೆ. ನೋಡಿ, ಇಲ್ಲಿ ನೀವು ಸೈನ್ ಅಪ್ ಬಟನ್ ಇರುತ್ತೆ. ವೆಬ್ ಪೇಜಲ್ಲಿ ಓಪನ್ ಮಾಡಿ bharatpay.net ಸ್ಪೆಲ್ಲಿಂಗ್ ನೋಡಿ ಕರೆಕ್ಟಾಗಿ ಟೈಪ್ ಮಾಡಿ bharatpay.net ಓಪನ್ ಮಾಡಿ. ಇಲ್ಲಿ ಸೈನ್ ಅಪ್ ಬಟನ್ ಇರುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿದರೆ ಕಂಪ್ನಿಯವರು ನಿಮಗೆ ಕಾಲ್ ಮಾಡಿ ID ಪ್ರೊವೈಡ್ ಮಾಡ್ತಾರೆ ಸ್ನೇಹಿತರೆ. ರಿಟೇಲರ್ ID ಪಡೆಯಬೇಕಾಗಿದ್ದರೆ ನಿಮಗೆ 500 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಕಂಪ್ನಿಗೆ 500 ರೂಪಾಯಿ ಪೇ ಮಾಡಿದರೆ ನಿಮಗೆ ಇಲ್ಲಿ ID ಪಾಸ್ವರ್ಡ್ ಇಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಅದೇ ಥರ ನೀವು ಡಿಸ್ಟ್ರಿಬ್ಯೂಟರ್ ಏನಾರು ಆಗಲು ಇಚ್ಛಿಸುತ್ತಿದ್ದರೆ ಇಲ್ಲಿ 5000 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಮತ್ತು ನಿಮಗೆ 100 ರಿಟೇಲರ್ ID ಪ್ರೊವೈಡ್ ಮಾಡಲಾಗುತ್ತದೆ. ನೀವು 100 ರಿಟೇಲರ್ಸ್ನ ಕ್ರಿಯೇಟ್ ಮಾಡಬಹುದು. ಒಳ್ಳೆ ಇನ್ಕಮ್ ಇಲ್ಲಿ ನೀವು ಜನರೇಟ್ ಮಾಡಬಹುದು. ಡಿಸ್ಟ್ರಿಬ್ಯೂಟರ್ ಆಗಿ ಒಳ್ಳೆ ಕಮಿಷನ್ ಒಳ್ಳೆ ಇನ್ಕಮ್ ಇಲ್ಲಿ ಅರ್ನ್ ಮಾಡ್ಬೋದು. ನೀವು ಡಿಸ್ಟ್ರಿಬ್ಯೂಟರ್ ಆದರೆ ರಿಟೇಲರ್ IDಗೆ ನೀವು ಪ್ರೊವೈಡ್ ಮಾಡಿ ಅಲ್ಲಿಂದ ಕೂಡ ನೀವು ಇನ್ಕಮ್ ಜನರೇಟ್ ಮಾಡಬಹುದು. ಅದೇ ಥರ ಅವರು ಮಾಡುವ ಟ್ರಾನ್ಸಾಕ್ಷನ್ ಕೂಡ ನಿಮಗೆ ಇಲ್ಲಿ ಕಮಿಷನ್ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಇದು ಕಾಂಟ್ಯಾಕ್ಟ್ ನಂಬರ್ ಕೊಡಲಾಗುತ್ತೆ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿ ಪಡೆಯಬಹುದು ಸ್ನೇಹಿತರೆ. ನೀವು ರಿಟೇಲರ್ ಆಗಿ ನೀವು ಇನ್ಕಮ್ ಮಾಡಬಹುದು ಮತ್ತು ಡಿಸ್ಟ್ರಿಬ್ಯೂಟರ್ ಆಗಿ ಕೂಡ ಇಲ್ಲಿ ಒಳ್ಳೆ ಬಿಸ್ನೆಸ್ ಒಳ್ಳೆ ಇನ್ಕಮ್ ಅರ್ನ್ ಮಾಡಬಹುದು. ನೋಡಿ, ಇಲ್ಲಿ ಹಲವಾರು ಸರ್ವಿಸ್ ಇದೆ. ಆಲ್ ಇನ್ ಒನ್ ಪೋರ್ಟಲ್ ಆಗಿದೆ. ಇದು ಮಲ್ಟಿ ರೀಚಾರ್ಜ್ ಇದೆ, ಪಾನ್ ಕಾರ್ಡ್ ಇದೆ, ಬಸ್ ಬುಕ್ಕಿಂಗ್, ಫ್ಲೈಟ್ ಬುಕ್ಕಿಂಗ್ ಎಲ್ಲ ಥರದ ಆಲ್ ಇನ್ ಒನ್ ಪೋರ್ಟಲ್ ಆಗಿದೆ ಸ್ನೇಹಿತರೆ. ಆದಷ್ಟು ಬೇಗ ನೀವು IDಗೆ ಅಪ್ಲೈ ಮಾಡಿ ಇಲ್ಲಿ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಕಂಪ್ನಿಯವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮತ್ತು ಅಮೌಂಟ್ ನೀವು ಅವ್ರಿಗೆ ಪೇ ಮಾಡಬೇಕಾಗುತ್ತೆ. ಆದ ನಂತರ ನಿಮಗೆ ID ಮಾಡಲಾಗುತ್ತೆ. ನೋಡಿ, ಇಲ್ಲಿ ಡ್ಯಾಶ್ಬೋರ್ಡ್ ಈ ಥರ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ID ಪಾಸ್ವರ್ಡ್ ಹಾಕಿದ ನಂತರ ಡ್ಯಾಶ್ಬೋರ್ಡ್ ಈ ಥರ ಇರುತ್ತೆ. ಇಲ್ಲಿ ನೋಡಿ ಮೆಂಬರ್ ID ಇರುತ್ತೆ. APS ಬ್ಯಾಲೆನ್ಸ್, ಬ್ಯಾಲೆನ್ಸ್ ಅಂದರೆ APS ಮುಖಾಂತರ ನೀವು ಏನೇ ಟ್ರಾನ್ಸಾಕ್ಷನ್ ಮಾಡಿದರೆ ಇಲ್ಲಿ APS ಬ್ಯಾಲೆನ್ಸ್ನಲ್ಲಿ ಶೋ ಆಗುತ್ತೆ. ಮತ್ತು ಬ್ಯಾಲೆನ್ಸ್ ಅಂದರೆ ನಿಮ್ಮ ಮೇನ್ ವ್ಯಾಲೆಟ್ ಆಗಿರುತ್ತೆ. ನೋಡಿ, ಇಲ್ಲಿ ಮೈ ಪ್ರೊಫೈಲ್ನಲ್ಲಿ ಇಲ್ಲಿ ನಿಮ್ಮ ಪ್ರೊಫೈಲ್ ಡೀಟೇಲ್ಸ್ ಇರುತ್ತೆ. ಇಲ್ಲಿಂದ ನೀವು ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸರ್ಟಿಫಿಕೇಟ್ ಕೂಡ ಇಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದೇ ಥರ ಇಲ್ಲಿ ರೀಚಾರ್ಜ್ ಪ್ಯಾನಲ್ ಇದೆ. ನೋಡಿ, ರೀಚಾರ್ಜ್ ಪ್ಯಾನಲ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ರೀಚಾರ್ಜ್ ಮಾಡಬಹುದು. ಎಕ್ಸ್ಪ್ರೆಸ್ ಪೇಔಟ್ ಮುಖಾಂತರ ನೀವು ಪೇಔಟ್ ಮಾಡಿಕೊಳ್ಳಬಹುದು. UTA ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ಪ್ಯಾನ್ ಕಾರ್ಡಿಗೆ ಇಲ್ಲಿ ಅಪ್ಲೈ ಮಾಡಬಹುದು. ಕೂಪನ್ ಪರ್ಚೇಸ್ ಮಾಡಿಕೊಳ್ಳಬಹುದು. ಇಲ್ಲಿ ಕೇವಲ 98 ರೂಪಾಯಿ ನಿಮಗೆ ಒಂದು ಕೂಪನ್ ರೇಟ್ ಆಗಿರುತ್ತೆ.
ನಂತರ ನೋಡಿ ಇಲ್ಲಿ ಕೆಳಗಡೆ ವ್ಯಾಲೆಟ್ ಅಂತ ಇದೆ, ಡೊಮೆಸ್ಟಿಕ್ ಮನಿ DMR ಇದೆ, ICICI AAPS ಇದೆ ನೋಡಿ. ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇ ವ್ಯಾಲೆಟ್ ಇದೆ, ಆ್ಯಡ್ ಫಂಡ್ ರಿಕ್ವೆಸ್ಟ್ ಇದೆ. ನಿಮ್ಮ ವ್ಯಾಲೆಟಿಗೆ ನೀವು ಫಂಡ್ನ ಆ್ಯಡ್ ಮಾಡಿಕೊಳ್ಳಬಹುದು ನೋಡಿ. ಇಲ್ಲಿ APS ಬ್ಯಾಲೆನ್ಸ್ ಇದೆ, ಇ ಬ್ಯಾಲೆನ್ಸ್ ಇದೆ. ನೀವು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಿದರೆ APS ಮುಖಾಂತರ ಕ್ಯಾಶ್ ವಿಡ್ರಾಲ್ ಮಾಡಿದರೆ APS ಬ್ಯಾಲೆನ್ಸ್ನಲ್ಲಿ ಶೋ ಆಗುತ್ತೆ. ನೀವು ಮನಿ ಟ್ರಾನ್ಸ್ಫರ್ ಏನಾದ್ರು ಮಾಡಬೇಕಾಗಿದ್ದರೆ ಇಲ್ಲಿ ಇ ಬ್ಯಾಲೆನ್ಸ್ನಲ್ಲಿ ನಿಮ್ಮ ವ್ಯಾಲೆಟ್ನಲ್ಲಿ ಹಣ ಇರಬೇಕು. ಅದನ್ನು ನೀವು ಆ್ಯಡ್ ಮಾಡಿಕೊಳ್ಳಲು ಆ್ಯಡ್ ಫಂಡ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಮೌಂಟ್ನ ಆ್ಯಡ್ ಮಾಡಿಕೊಳ್ಳಬೇಕಾಗುತ್ತೆ ನೋಡಿ. ಇಲ್ಲಿ ಆ್ಯಡ್ ಫಂಡ್ ರಿಕ್ವೆಸ್ಟ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ನಿಮ್ಮ ವ್ಯಾಲೆಟ್ಗೆ ಹಣ ಆ್ಯಡ್ ಮಾಡಿಕೊಳ್ಳಲು ಇಲ್ಲಿ ಫ್ರಮ್ ಬ್ಯಾಂಕ್ ನೇಮ್ ಇದೆ. ಒಂದು ಪಕ್ಷ ನೀವು ಯಾವುದೇ ಒಂದು ಬ್ಯಾಂಕಿಂದ ಸೆಂಡ್ ಮಾಡ್ತಾ ಇದ್ದರೆ ಕಂಪನಿಗೆ ಇಲ್ಲಿ ಬ್ಯಾಂಕ್ ಸೆಲೆಕ್ಟ್ ಮಾಡಿಕೊಳ್ಳಿ. ಒಂದು ಪಕ್ಷ ಗೂಗಲ್ ಪೇ, ಫೋನ್ಪೇ ಏನಾದ್ರು ಯೂಸ್ ಮಾಡ್ತಾ ಇದ್ದರೆ ಇಲ್ಲಿ ಗೂಗಲ್ ಪೇ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಫ್ರಮ್ ಬ್ಯಾಂಕ್ ನಿಮ್ಮ ಗೂಗಲ್ ಪೇ ಸೆಲೆಕ್ಟ್ ಮಾಡಿ. ಟು ಬ್ಯಾಂಕ್ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿ. ಪೇಮೆಂಟ್ ಮೋಡ್ ಇಲ್ಲಿ IMPS ಅಂತ ಸೆಲೆಕ್ಟ್ ಮಾಡಿ. ನಂತರ ಪೇಮೆಂಟ್ ಪ್ರೂಫ್ ಇದೆ ನೋಡಿ, ನೀವು ಗೂಗಲ್ ಪೇಯಿಂದ ಏನು ಪೇ ಮಾಡ್ತೀರಾ ಸ್ಕ್ರೀನ್ಶಾಟನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಟ್ರಾನ್ಸಾಕ್ಷನ್ ನಂಬರ್ ಹಾಕಿ, UTR ನಂಬರ್ ಇರುತ್ತೆ. ನಂತರ ಟ್ರಾನ್ಸಾಕ್ಷನ್ ಡೇಟ್ ಹಾಕಿ, ಫಂಡ್ ಅಮೌಂಟ್ ಎಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಆ ಅಮೌಂಟ್ ಎಷ್ಟು ಸೆಂಡ್ ಮಾಡಿದ್ದೀರಾ ಆ ಅಮೌಂಟನ್ನು ಹಾಕಿ. ರಿಮಾರ್ಕ್ಸಲ್ಲಿ ನಿಮ್ಮ ಏಜೆಂಟ್ ID, ನಿಮ್ಮ ಹೆಸರು, ಮೊಬೈಲ್ ನಂಬರ್ ಹಾಕಿ ಅಮೌಂಟ್ ಹಾಕಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ಬಳಿಕ ಕಂಪ್ನಿಯವರು ನಿಮ್ಮ ವ್ಯಾಲೆಟ್ಗೆ ಹಣ ಆ್ಯಡ್ ಮಾಡ್ತಾರೆ. ನಂತರ ಅದು ಈ ಬ್ಯಾಲೆನ್ಸ್ನಲ್ಲಿ ಶೋ ಆಗುತ್ತೆ. ಆಮೇಲೆ APS ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇಲ್ಲಿ ಟ್ರಾನ್ಸ್ಫರ್ ಟೈಪ್ ಇದೆ. ನಿಮ್ಮ ಕ್ಯಾಶ್ ವಿಡ್ರಾಲ್ ಏನು ಕಸ್ಟಮರ್ನ ಮಾಡಿರ್ತೀರೋ APS ಬ್ಯಾಲೆನ್ಸಲ್ಲಿ ಇರುತ್ತೆ, ಅದನ್ನು ನೀವು ಟ್ರಾನ್ಸ್ಫರ್ ಟು ಬ್ಯಾಂಕ್ ಮಾಡ್ಬೋದು ಅಥವಾ ಟ್ರಾನ್ಸ್ಫರ್ ಟು ಮೇನ್ ವ್ಯಾಲೆಟ್ ಈ ಬ್ಯಾಲೆನ್ಸ್ ಅಂತ ಇದೆ ನೋಡಿ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು. ಟ್ರಾನ್ಸ್ಫರ್ ಟು ಬ್ಯಾಂಕ್ ಮಾಡಿದರೆ ನಿಮಗೆ ಚಾರ್ಜ್ ಆಗುತ್ತೆ. ಇಲ್ಲಿ ಟ್ರಾನ್ಸ್ಫರ್ ಟು ವ್ಯಾಲೆಟ್ ಮಾಡಿ ನೀವು ಮೊಬೈಲ್ ರೀಚಾರ್ಜ್, DTH ಎಲ್ಲ ಸರ್ವಿಸ್ ಮಾಡಬಹುದು. ನಂತರ ನೋಡಿ ಇಲ್ಲಿ ಡೊಮೆಸ್ಟಿಕ್ ಮನಿ ಟ್ರಾನ್ಸ್ಫರ್ DMR ಇದೆ. ಆಮೇಲೆ ICICI APS ಇದೆ ನೋಡಿ. APS ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ICICI APS ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಸ್ಟಮರ್ನ ಕ್ಯಾಶ್ ವಿಡ್ರಾಲ್ ಮಾಡಬಹುದು, ಬ್ಯಾಲೆನ್ಸ್ ಎನ್ಕ್ವೈರಿ, ಆಧಾರ್ ಪೇ ಮಾಡಬಹುದು, ಮಿನಿ ಸ್ಟೇಟ್ಮೆಂಟ್ ತೆಗೆಯಬಹುದು. ಇಲ್ಲಿ ಸೆಲೆಕ್ಟ್ ಡಿವೈಸ್ ಟೈಪ್ ಅಂತ ಇದೆ ನೋಡಿ. ನಿಮ್ಮ ಬಳಿ ಮಂತ್ರ ಅಥವಾ ಮಾರ್ಫೋ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ ಕಸ್ಟಮರ್ನ ಮೊಬೈಲ್ ನಂಬರ್ ಹಾಕಿ, ಕಸ್ಟಮರ್ನ ಆಧಾರ್ ನಂಬರ್ ಹಾಕಿ, ಎಷ್ಟು ಅಮೌಂಟ್ ವಿಡ್ರಾ ಮಾಡಬೇಕಂತಿದ್ರೋ ಅದನ್ನು ಹಾಕಿ ಇಲ್ಲಿ ಬ್ಯಾಂಕ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ ಬ್ಯಾಂಕ್ ಶೋ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ ನಂತರ ಬಯೋಮೆಟ್ರಿಕ್ ಸ್ಕ್ಯಾನ್ ಮಾಡಿಕೊಳ್ಳಬೇಕು ನೋಡಿ. ಇಲ್ಲಿ ಸ್ಕ್ಯಾನ್ ಆ್ಯಂಡ್ ಸಬ್ಮಿಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಕಸ್ಟಮರ್ನ ಫಿಂಗರ್ನ ಸ್ಕ್ಯಾನ್ ಮಾಡಿದರೆ ಆ ಕ್ಯಾಶ್ ವಿಡ್ರಾ ಆಗಿ ನಿಮ್ಮ APS ಬ್ಯಾಲೆನ್ಸ್ನಲ್ಲಿ ಬರುತ್ತೆ. ನಂತರ ನೀವು ಕಸ್ಟಮರ್ಗೆ ಅಮೌಂಟ್ ಕೊಟ್ಟು ನೀವು ಎಕ್ಸ್ಟ್ರಾ ಸರ್ವಿಸ್ ಚಾರ್ಜ್ ಪಡೆದು ಇಲ್ಲಿ ಒಳ್ಳೆ ಇನ್ಕಮ್ ಅರ್ನ್ ಮಾಡಬಹುದು ಸ್ನೇಹಿತರೆ. ಮತ್ತು ಇಲ್ಲಿ NSDL ಸರ್ವಿಸ್ ಕೂಡ ಇದೆ. ಪ್ಯಾನ್ ಕಾರ್ಡ್ ಆಫ್ಲೈನ್ ಸರ್ವಿಸ್ ಇದೆ. ಇಲ್ಲಿ ಪ್ಯಾನ್ ಕಾರ್ಡಿಗೆ ನೀವು ಅಪ್ಲೈ ಮಾಡಬಹುದು NSDL ಅಲ್ಲಿ. ನಂತರ APS ಅಂತ ನೋಡಿ, APS ಟ್ರಾನ್ಸಾಕ್ಷನ್ ಇದೆ. ಸರ್ವಿಸ್ ಕಮಿಷನ್ ಇಲ್ಲಿಂದ ಯಾವ್ಯಾವ ಸರ್ವಿಸಿಗೆ ಎಷ್ಟು ಕಮಿಷನ್ ಇದೆ ಎಲ್ಲ ನೀವು ಚೆಕ್ ಮಾಡಿ ನೋಡಬಹುದು ನೋಡಿ. ಇಲ್ಲಿ ಮೊಬೈಲಿಗೆ ಎಷ್ಟು ಕಮಿಷನ್ ಇದೆ ಎಲ್ಲ ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ಎಲ್ಲ ಲಿಸ್ಟನ್ನು ನೀವು ಚೆಕ್ ಮಾಡಿ ನೋಡಬಹುದು. ಭಾಳ ಈಸಿಯಾದ ಪ್ರೊಸೆಸ್ ಇದೆ, ಬಹಳ ಸಿಂಪಲ್ ಆಗಿ ವರ್ಕ್ ಮಾಡಬಹುದು. ಹಲವಾರು ಜನ ಹಲವಾರು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಕಂಪ್ನಿ ಆಗಿದೆ ಸ್ನೇಹಿತರೆ. ನೋಡಿ ಈ ID ಏನಾರು ನಿಮಗೆ ಬೇಕಾಗಿದ್ದಾರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ವೆಬ್ಸೈಟ್ನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ಲಿ ನಿಮಗೆ ID ಕಾಂಟ್ಯಾಕ್ಟ್ ನಂಬರ್ ಕೊಡಲಾಗುವುದು. ನೀವು ಡೈರೆಕ್ಟಾಗಿ ಈ ವೆಬ್ಸೈಟನ್ನು ಓಪನ್ ಮಾಡಿ ಸೈನ್ ಅಪ್ ಮಾಡಿ ಡೀಟೇಲ್ಸ್ನ ಸಬ್ಮಿಟ್ ಮಾಡಿದರೂ ಕೂಡ ನಿಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬರುತ್ತೆ.